ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್తం तं ಮಂಗಲಂ ಪ್ರಣಮಾಮ್ಯಹಂ. ನಮಸ್ತೆ. ಅಷ್ಟೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಜನ ಕನ್ಯಾ ಪ್ರವೇಶ ಅಥವಾ ಮಂಗಳ ಗ್ರಹದ ಕನ್ಯಾ ಗೋಚಾರದ ಫಲದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಜುಲೈ 28ರಂದು ಅಲ್ಲಿ ಮಂಗಳ ಗ್ರಹದ ರಾಶಿ ಪರಿವರ್ತನೆಯಾಗಿ ಅಲ್ಲಿ ಸಿಂಹದಿಂದ ಕನ್ಯಾಕ್ಕೆ ಮಂಗಳನು ಪ್ರವೇಶ ಮಾಡ್ತಾಯಿದ್ದಾನೆ. ಜುಲೈ 28ರಿಂದ ಸುಮಾರು ಸೆಪ್ಟೆಂಬರ್ 13ರವರೆಗೆ ಅಂದರೆ ಸೆಪ್ಟೆಂಬರ್ 13ರವರೆಗೆ ಅವಧಿಯ ಸುಮಾರು 47 ದಿನಗಳ ಕಾಲ ಅಲ್ಲಿ ಆತನು ಕನ್ಯಾ ರಾಶಿಯಲ್ಲಿ ಇರುವಂತಹ ಘಟನೆ ಜರುಗುತ್ತೆ. ಆ ಒಂದು 47 ದಿನಗಳ ಅವಧಿಯ ಸಾರ್ವತ್ರಿಕವಾದ ಫಲ ಹಾಗೂ 12 ರಾಶಿಗಳ ಮಂಗಳನ ಗೋಚಾರ ಫಲ ಹೇಗೆ ಎನ್ನುವುದನ್ನು ಈಗ ಗಮನಿಸೋಣ. ಮಂಗಳನು ಶಕ್ತಿ ಸ್ವರೂಪನು. ಆತನು ಈ ಅಗ್ನಿ ತತ್ವವನ್ನು ಸಂಕೇತಿಸುತ್ತಾನೆ, ಶಕ್ತಿಯನ್ನು ಸಂಕೇತಿಸುತ್ತಾನೆ, ಜೊತೆಗೆ ಯುವ ವೃಂದವನ್ನು ಅಥವಾ ಯುವ ಶಕ್ತಿಯನ್ನು ಸಂಕೇತಿಸುತ್ತಾನೆ, ಜೊತೆಗೆ ನಮ್ಮಲ್ಲಿರತಕ್ಕಂಥ ಪ್ರಾಣಶಕ್ತಿಯ ಸಂಚಾಲನೆ ಅಥವಾ ಈ ಪವರ್ನ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ, ಅಂಥ ಒಂದು ಸಂಚಾಲನೆಗೆ ಸಹ ಮಂಗಳನು ಕಾರಕನಾಗಿದ್ದಾನೆ. ನಮ್ಮಲ್ಲಿ ಆಗುವಂಥ ರಕ್ತ ಸಂಚಾರದ ಮೂಲಕ ಅಲ್ಲಿ ಶಕ್ತಿ ಸಂಚಾಲನೆ ಆಗುತ್ತೆ. ಹಾಗಾಗಿ ಆತನು ಕೆಂಪು ಗ್ರಹ ಅಥವಾ ಭೂಮಿಯ ಪುತ್ರ, ಭೂಮಿಯಿಂದ ಉದ್ಭವಿಸಿದ ಇನ್ನೊಂದು ಭಾಗ ಎಂಬಂಥ ಒಂದು ವಿಶ್ಲೇಷಣೆಗಳು ಜ್ಯೋತಿಷದಲ್ಲಿ ಕಂಡುಬರ್ತವೆ. ಆತನು ಧೈರ್ಯ, ಶೌರ್ಯ, ಪರಾಕ್ರಮ, ಯೌವನ, ಉತ್ಸಾಹ, ಕ್ರೀಡಾ ಚಟುವಟಿಕೆಗಳು, ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಮುಂತಾದ ವಿಚಾರಗಳಿಗೂ ಕಾರಕನಾಗಿರ್ತಾನೆ. ಜೊತೆಗೆ ಸೈನ್ಯ, ಸೇನೆ, ಮಿಲಿಟರಿ ಅಥವಾ ರಕ್ಷಣಾ ಪಡೆಗಳು ಮುಂತಾದವುಗಳು ಸಹ ಕಾರಕನಾಗಿರ್ತಾನೆ. ಇನ್ನು ವಿಶೇಷವಾದ ಶಕ್ತಿ ಸ್ಥಾವರಗಳು, ಕೈಗಾರಿಕೆಗಳು, ಇಂಡಸ್ಟ್ರಿ ಮುಂತಾದವುಗಳು ಆತನು ಕಾರಕನಾಗಿರ್ತಾನೆ. ಅನೇಕ ರೀತಿಯ ಉತ್ಪಾದನಾ ಕ್ಷೇತ್ರದಲ್ಲಿ ಆ ಶಕ್ತಿ ಸಂಚಾಲನೆಗೂ ಆತನು ಕಾರಕನಾಗಿರ್ತಾನೆ. ಹಾಗಾಗಿ ಮಂಗಳನ ಕಾರಕತ್ವವು ಅನೇಕವಾದ ಪರಿಣಾಮಗಳು ನಮ್ಮ ಮೇಲೆ ಬೀರುತ್ತೆ. ಅದೇ ರೀತಿ ಭೂಮಿ ಅಥವಾ ಭೂಮಿಗೆ ಸಂಬಂಧಿತವಾದ ವಿಚಾರಗಳು, ರಿಯಲ್ ಎಸ್ಟೇಟ್ ಇರ್ಬೋದು, ಕನ್ಸ್ಟ್ರಕ್ಷನು, ಡೆವಲಪ್ಮೆಂಟು ಅಥವಾ ಭೂಮಿಗೆ ಸಂಬಂಧಪಟ್ಟವಾದ ವಿವಾದಗಳು ಅಥವಾ ಕಾನೂನು ಕಟ್ಲೆಗಳು ಇವೆಲ್ಲವೂ ಸಹ ಮಂಗಳನ ಕಾರಕತ್ವದಲ್ಲಿ ಬರ್ತವೆ. ಮಂಗಳನು ಒಲಿದರೆ ಮಂಗಳತ್ವ ಆಗುತ್ತೆ, ಆತನು ಮುನಿದರೆ ಅಮಂಗಳ ಆಗುತ್ತೆ. ಇನ್ನು ಮದುವೆ ಅಥವಾ ವೈವಾಹಿಕ ಸಂಬಂಧದಲ್ಲೂ ಹಾಗೆ ಮಂಗಳನು ವಿಶೇಷವಾದ ಒಂದು ಪ್ರಭಾವನಲ್ಲಿ ಬೀರ್ತಾನೆ. ನಾವು ಗಮನಿಸಬಹುದು ಕುಜ ದೋಷ, ಮಂಗಳ ದೋಷ ಅಥವಾ ಇನ್ನಿತರವಾದ ಅಂಗಾರಕ ದೋಷ ಎಂದು ಕರೆಯಲ್ಪಡುವಂಥ ಒಂದು ವಿಚಾರಗಳು ವೈವಾಹಿಕ ಜೀವನಕ್ಕೂ ಅದು ಅಡೆತಡೆ ಮಾಡ್ಬೋದು. ಅದು ವಿವಾಹಗಳ ವಿಳಂಬಕ್ಕೆ, ವಿವಾಹಗಳ ವಿಚ್ಛೇದನಕ್ಕೆ ಸಹ ಮಂಗಳನು ಮುನ್ನಿದರೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಂಗಳನು ನಮ್ಮ ಜನ್ಮಕುಂಡಲಿ ಇರುವಂಥ ಸ್ಥಾನವು ಪ್ರಮುಖವಾಗಿದೆ. ಜೊತೆಗೆ ಮಂಗಳನು ಗೋಚಾರದಲ್ಲಿ ಎಲ್ಲಿರ್ತಾನೆ ಅನ್ನುವ ಸ್ಥಾನ ಸಹ ಒಂದು ವಿಶೇಷವಾದ ವಿಚಾರ ಆಗಿರುತ್ತೆ. ಅವೆಲ್ಲವೂ ನಮ್ಮ ಮೇಲೆ ಒಂದು ನೇರವಾದ ಪರಿಣಾಮ ಖಂಡಿತ ಬೀರುತ್ತೆ. ಅದರಲ್ಲೂ ಆತನು ಭೂಮಿ ಪುತ್ರ ಎಂದು ಸಂಬೋಧಿಸಲ್ಪಡುವ ಕಾರಣ ಭೂಮವಾಸಿಗಳ ಮೇಲೆ ಅಂದರೆ ನಮ್ಮ ಮನುಷ್ಯರ ಮೇಲೆ ಖಂಡಿತವಾಗಿ ಮಂಗಳನ ನೇರವಾದ ಪರಿಣಾಮವು ಜ್ಯೋತಿಷ್ಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಹಾಗಾಗಿ ಈ ಒಂದು ಗೋಚಾರವು ಈ ಬಾರಿ ಕನ್ಯಾ ರಾಶಿಯಲ್ಲಿ ಆಗುತ್ತಿರುವಂಥದ್ದು ಸಾರ್ವತ್ರಿಕವಾಗಿ ಸ್ವಲ್ಪ ಉತ್ತಮವಾದ ಪರಿಣಾಮವನ್ನು ಖಂಡಿತ ಕೊಡುತ್ತೆ. ಸಾರ್ವತ್ರಿಕ ಅಂದರೆ ಇದರ ಪ್ರಯೋಜನ ಎಲ್ಲರಿಗೂ ಬರುತ್ತೆ. ಉದಾಹರಣೆಗೆ ಮಳೆ ಅಂತ ಇಟ್ಕೊಳ್ಳೋಣ. ಮಳೆಯಿಂದ ಭಾಳಷ್ಟು ಒಂದು ಮನುಷ್ಯರು ನಿರೀಕ್ಷೆ ಮಾಡಿರ್ತಾರೆ. ಮನುಷ್ಯರಿಗೆ ನೀರಿನ ಮೂಲ ಮಳೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಎಲ್ಲರ ಮೇಲೆ ಪರಿಣಾಮ ಬಿದ್ದೇ ಬರುತ್ತೆ. ಅದೇ ರೀತಿ ಈ ಒಂದು ಸಾರ್ವಜನಿಕ ಫಲವು ಮಂಗಳನಿಂದ ಸಾರ್ವಜನಿಕವಾಗಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಈ ಬುಧನ ರಾಶಿಯಾದ ಕನ್ಯಾದಲ್ಲಿ ಬಂತ ಮಂಗಳನ ಪ್ರವೇಶವಾಗಿರೋ ಕಾರಣ ಅನೇಕ ರೀತಿಯ ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆಗಳಿಗೆ ಉತ್ತಮ ಆಗುತ್ತೆ. ಜೊತೆಗೆ ಅನೇಕ ರೀತಿಯ ಹವಾಮಾನದಿಂದ ಕೆಲವರು ನಿರೀಕ್ಷಿತವಾದಂತಹ ವ್ಯಾಪಾರದ ಉದ್ಯಮಕ್ಕೆ ಸಂಬಂಧಪಟ್ಟ ಬೆಳವಣಿಗೆಗಳು ಚೆನ್ನಾಗಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಸರ್ಕಾರ ಮೂಲದಿಂದ ಕೆಲವು ಉತ್ತಮವಾದ ನಿರ್ಧಾರಗಳು, ಜನರಿಗೆ ಉಪಯೋಗವಾದಂಥ ಹಲವಾರು ಘಟನೆಗಳು ಜರಗಬಹುದು. ಇನ್ನು ಅನೇಕ ರೀತಿಯ ಪ್ರಯಾಣ, ಪ್ರವಾಸ, ಯಾತ್ರೆ ಮುಂತಾದವುಗಳಿಗೆ ಗರಿಗೆ ತರುವಂಥದ್ದು. ಇನ್ನು ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರ್ಬೋದು. ಕೃಷಿ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆಗಳು ಬರುವಂಥದ್ದು. ಇನ್ನು ಬೇರೆ ಬೇರೆ ರೀತಿಯ ಉದ್ಯಮ, ವ್ಯಾಪಾರ ಅಥವಾ ರಿಟೇಲ್ ಬಿಸ್ನೆಸ್ನಲ್ಲಿರೋರಿಗೆ ಅವರ ಬಿಸ್ನೆಸ್ಸಿಗೆ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಯುವ ವರ್ಗದವರು, ವಿಶೇಷವಾಗಿ ಯುವ ವೃಂದದವರು, ವಿದ್ಯಾರ್ಥಿಗಳು, ಯುವಕರು ಅಥವಾ ಉದ್ಯೋಗವನ್ನು ಅಪೇಕ್ಷೆ ಪಡುವಂಥ ಯುವ ವೃಂದದವರು ಇವರಿಗೆ ಈಗ ಉತ್ತಮವಾದ ಉದ್ಯೋಗ ಅವಕಾಶ ಸಿಗುತ್ತೆ. ಸ್ವಂತವಾದ ಉದ್ಯಮ, ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳು ಸಿಗ್ಬೋದು. ಅದು ಈಗಾಗಲೇ ಉದ್ಯೋಗದಲ್ಲಿ ಇರುವಂಥವ್ರು ಅವರಿಗೆ ಹೆಚ್ಚಿನ ಮೊತ್ತದ ಉದ್ಯೋಗ, ಬಡ್ತಿ ಸಿಗುವಂಥ ಅವಕಾಶ, ಪ್ರಮೋಷನ್ ಸಿಗುವಂಥ ಅವಕಾಶ ಮುಂತಾದೆಲ್ಲ ಯುವ ವೃಂದಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ. ಇನ್ನು ಕ್ರೀಡಾ ಚಟುವಟಿಕೆ, ಸ್ಪೋರ್ಟ್ಸು, ಅಥ್ಲೆಟಿಕ್ಸ್ ರಂಗದಲ್ಲಿರೋರಿಗೆ ಸಹ ಅನೇಕ ರೀತಿಯ ಅವರಿಗೆ ಉತ್ತಮವಾದ ಪ್ರೋತ್ಸಾಹಗಳು, ಸರ್ಕಾರದ ಯೋಜನೆಗಳ ಲಾಭಗಳು ಸಿಗ್ಬೋದು. ಕೆಲವರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದಿರುತ್ತೆ.
ಅದೇ ರೀತಿ ರಕ್ಷಣಾ ಕ್ಷೇತ್ರ, ಪೊಲೀಸು, ಸೆಕ್ಯೂರಿಟಿ ಅಥವಾ ಇನ್ನಿತರ ಸೇನೆ, ಮಿಲಿಟರಿ ಮುಂತಾದಲ್ಲಿರೋರಿಗೆ ಸಹ ಭಾಳಷ್ಟು ಉತ್ತಮ ಪ್ರಯೋಜನಗಳು ಈ ಕಾಲದಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ಈ ಜುಲೈ 28ರಿಂದ ಸೆಪ್ಟೆಂಬರ್ 13ರವರೆಗೆ 47 ದಿನಗಳ ಅವಧಿಯು ವಿಶೇಷವಾಗಿ ಯುವ ವೃಂದಕ್ಕೆ ಭಾಳ ಉತ್ತಮವಾದ ಒಂದು ಅವಕಾಶ ಕೊಡ್ತದೆ. ಯಾಕಂದರೆ ಅಲ್ಲಿ ಆತನು ಬರುವಂಥದ್ದು ಯುವದ ಕ್ಷೇತ್ರ, ಅಂದರೆ ಕನ್ಯಾ ರಾಶಿಯು ಬುಧನ ಕ್ಷೇತ್ರ ಆಗಿರುತ್ತೆ. ಬುಧನು ಸಹ ಯುವ ವರ್ಗವನ್ನು ಸಂಕೇತಿಸ್ತಾನೆ, ಕುಜ ಅಥವಾ ಮಂಗಳನು ಸಹ ಯುವ ವೃಂದವನ್ನು ಸಂಕೇತ ಮಾಡ್ತಾನೆ. ಹಾಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ಈ ಕಾಲದಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಹಲವಾರು ಈ ರಾಜಕೀಯವಾದ ಪರಿವರ್ತನೆಗಳಿಂದ ಅಥವಾ ಬೇರೆ ಬೇರೆ ನೀತಿ ನಿಯಮಗಳು ಅಥವಾ ರೂಲ್ಸ್ಗಳನ್ನು ಕೆಲವು ಬದಲಾವಣೆಗಳಿಂದ ಜನವೃಂದಕ್ಕೆ, ಅಂದರೆ ಸಾಮಾನ್ಯ ಎಲ್ಲ ವರ್ಗದವರಿಗೆ, ಯುವ ವೃಂದ ಅಷ್ಟೇ ಅಲ್ಲ ಎಲ್ಲ ವರ್ಗದವರಿಗೂ ಕೆಲವು ಪ್ರಯೋಜನಕಾರಿಯಾಗುವಂತಹ ಕೆಲವು ಯೋಜನೆಗಳು ಬರ್ಬೋದು. ಜನರಿಗೆ ಉಪಯೋಗವಾಗುವಂಥ ಹಲವಾರು ಕಾರ್ಯಗಳು ಈಗ ಮತ್ತೊಮ್ಮೆ ಕಾರ್ಯಶೀಲ ಆಗ್ಬೋದು, ಅಥವಾ ಯಾವುದೇ ನಿಂತು ಹೋಗಿದ್ದ ಸರ್ಕಾರದ ಯೋಜನೆಗಳು ಮತ್ತೆ ಪುನರಾರಂಭ ಆಗುವಂಥದ್ದು ಮುಂತಾದ ಹಲವಾರು ಘಟನೆಗಳು ಈಗ ಜನರಿಗೆ ಖುಷಿಯನ್ನು ಅಥವಾ ಅವರಿಗೆ ನೆಮ್ಮದಿಯನ್ನು ಕೊಡುವಂಥದ್ದಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಜನರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಮಾಡುತ್ತೆ. ಬಂಧುಗಳ ಜೊತೆಗೆ, ಸಹೋದರರ ಜೊತೆಗೆ, ಮಿತ್ರರ ಜೊತೆಗೆ ಬಾಂಧವ್ಯವು ಈಗ ಮತ್ತೆ ಗರಿಗೆದರುತ್ತೆ. ಅಥವಾ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ನಿಂತು ಹೋಗಿದ್ದ ಅಥವಾ ಕಡಿದು ಹೋದಂಥ ಬಾಂಧವ್ಯಗಳು ಮತ್ತೆ ಪುನಃಸ್ಥಾಪನೆ ಆಗಬಹುದಾಗಿದೆ. ಹಾಗಾಗಿ ಸಾರ್ವಜನಿಕ ಫಲದಲ್ಲಿ ಈ ಮಂಗಳನ ಕುಜ ಕನ್ಯಾ ರಾಶಿಯಲ್ಲಿ ಆಗುವಂಥ ಗೋಚಾರವು ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಇವೆಲ್ಲವೂ ಸಾರ್ವತ್ರಿಕ ಫಲಗಳನ್ನು ನೋಡಿದ ಬಳಿಕ ರಾಶಿಗಳ ಮೇಲೆ ಯಾವ ಪರಿಣಾಮ ಗಮನಿಸೋಣ. ರಾಶಿಗಳಿಗೆ ಗಮನಿಸಿದಾಗ ಮಂಗಳನು ಕಡಿಮೆ ಪ್ರಮಾಣದ ರಾಶಿಗಳಿಗೆ ಉತ್ತಮ ಫಲ ಕೊಡ್ತಾನೆ. ಅಂದರೆ ಕೇವಲ 3 ರಾಶಿಗಳಿಗೆ ಅತ್ಯುತ್ತಮ ಫಲ ಬರುತ್ತೆ, 3 ರಾಶಿಗಳಿಗೆ ಮಿಶ್ರ ಫಲ ಬರುತ್ತೆ, ಇನ್ನುಳಿದ 6 ರಾಶಿಗಳು ಸ್ವಲ್ಪ ಸಂಕಷ್ಟದ ಫಲಗಳು ವ್ಯಕ್ತವಾಗ್ತವೆ. ಹಾಗಾಗಿ ಮಂಗಳನ ಶುಭ ಗ್ರಹಗಳ ಪಟ್ಟಿಯಲ್ಲಿ ಸೇರಿಸಲ್ಪಡೋದಿಲ್ಲ. ಆತನನ್ನು ಕೆಲವೊಮ್ಮೆ ಪಾಪಗ್ರಹ ಎಂದು ಸಹ ಕರೀತಾರೆ, ಅಥವಾ ಉಗ್ರ ಸ್ವರೂಪದ ಗ್ರಹ ಎಂದು ಸಹ ಕರೀತಾರೆ. ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ, ಮಂಗಳನ ಕೆಲವು ಉತ್ತಮ ಪರಿಣಾಮಗಳು ಕೆಲವೊಂದು ರಾಶಿಗೆ ಉತ್ತಮವಾಗಿ ಸಿಗುತ್ತೆ, ಕೆಲವೊಂದು ರಾಶಿಗಳು ಸಿಗೋದಿಲ್ಲ. ಅಂಥವರು ಆತಂಕ ಭಯವನ್ನು ಪಡಬೇಕಾಗಿಲ್ಲ. ಯಾಕಂದರೆ ಈ ಬಾರಿಯ ಮಂಗಳನ ಗೋಚಾರದ ಸಾರ್ವಜನಿಕ ಫಲವು ಬಹಳ ಉತ್ತಮವಾಗಿ ಬಂದಿದೆ. ಹಾಗಾಗಿ ನಾನು ಪ್ರತಿ ಒಂದು ರಾಶಿ ಪರಿವರ್ತನೆಯಲ್ಲೂ ಅಥವಾ ಪ್ರತಿ ಗ್ರಹದ ಒಂದು ಪರಿವರ್ತನೆ ಕಾಲದಲ್ಲೂ ಮೊದಲಿಗೆ ಒಂದು 5 ನಿಮಿಷಗಳ ಕಾಲ ಸಾರ್ವತ್ರಿಕ ಫಲವನ್ನು ಹೇಳ್ತೇನೆ. ಪ್ರತಿಯೊಬ್ಬರು ತಪ್ಪದೆ ಆ ಸಾರ್ವಜನಿಕ ಫಲ ಅಥವಾ ಸಾರ್ವತ್ರಿಕ ಫಲವನ್ನು ವೀಕ್ಷಣೆ ಮಾಡಿಕೊಳ್ಳಿ. ಅದರಲ್ಲಿ ನಿಮಗೆ ಅನುಕೂಲವಾದಂಥ ಯಾವುದೇ ಒಂದು ಖಂಡಿತ ಅಂಶಗಳು ಇದ್ದೇ ಇರ್ತವೆ. ಇನ್ನು ನಾವು ಗಮನಿಸೋಣ ರಾಶಿ ಭವಿಷ್ಯ. ಮೇಷರಾಶಿಗೆ ಯಾವ ರೀತಿ ಫಲ. ಮೇಷರಾಶಿಗೆ ನಿಮ್ಮ ರಾಶಿಯಾಧಿಪತಿಯ ಮಂಗಳನು ಆತನು ಈ ಬಾರಿ ನಿಮಗೆ ಉತ್ತಮವಾದ ಅದೃಷ್ಟವನ್ನು ಕೊಡ್ತಾನೆ. ಸಾಡೆ ಸಾತಿಯ ಒಂದು ಪ್ರಭಾವದಲ್ಲಿರುವಂಥ ಮಂಗಳ ರಾಶಿಗೆ ಈ ಬಾರಿ ಮಂಗಳನಿಂದ ಗುಡ್ ನ್ಯೂಸ್, ಅಂದರೆ ಅಲ್ಲಿ ಶನಿಯಿಂದ ನಿಮಗೆ ನಾನಾ ಪರೀಕ್ಷೆ ಇದ್ದರೂ ಸಹ ಕುಜನು ನಿಮಗೆ ಈ ಬಾರಿ ಆತನ ಗೋಚಾರದಲ್ಲಿ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ. ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ರ ಮನೆಯಲ್ಲಿ ಇರುವಂತಹ ಈ ಮಂಗಳನು ನಿಮಗೆ ಲಾಭ, ಜಯ, ಸುಖವನ್ನು ಕೊಡುವಂಥದ್ದಾಗಲಿ, ಇಷ್ಟಾರ್ಥ ಸಿದ್ಧಿಗೆ ಸಹಾಯ ಆಗುವಂಥದ್ದಾಗಲಿ, ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ, ಭೂಮಿ ಕೊಳ್ಳುವಂಥದ್ದು, ಮನೆ ಕೊಳ್ಳೋ ಯೋಗ ಕೆಲವರಿಗೆ ಈಗ ಗದಿಗರಿಗೆ ಇರ್ಬೋದು, ಅಥವಾ ಹಿಂದೆ ಬಾಕಿಯಾಗಿದ್ದ ನಿಂತು ಹೋಗಿದ್ದ ಕೆಲವು ಸರ್ಕಾರಿ ಸಂಬಂಧಿತ ಕೆಲಸಗಳಿರ್ಬೋದು, ಭೂಮಿ ಸಂಬಂಧಿತ ಕೆಲಸಗಾರ ಈಗ ಮರುಚಾಲನೆ ಅಥವಾ ಪುನರಾರಂಭ ಆಗುವಂಥದ್ದಿರುತ್ತೆ. ಇನ್ನು ಯಾರು ಸರ್ಕಾರಿ ಉದ್ಯೋಗ ಅದು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಮುಂತಾದವುಗಳಿಗೆ ಅಪೇರ್ ಆದವರಿಗೆ ಈಗ ಗುಡ್ ನ್ಯೂಸ್, ಅಂದರೆ ಶುಭ ಸಮಾಚಾರ ಬರುತ್ತೆ. ನಿಮಗೆ ಆಯ್ಕೆ ಆಗ್ತೀರಾ, ನೀವು ಉದ್ಯೋಗ ಸಿಗ್ಬೋದು, ಅಥವಾ ನಿಮಗೆ ವಿದ್ಯಾರ್ಥಿಗಳು ಸೀಟು ಅಪೇಕ್ಷೆ ಪಡೋದ್ರಿಗೆ ಅಂಥ ಒಂದು ಸೀಟುಗಳು ಸಿಗುವಂಥದ್ದು, ಸರ್ಕಾರದ ಯಾವುದೇ ರೀತಿ ಹುದ್ದೆಗಳು ಸಿಗ್ಬೋದು, ಅಥವಾ ರಾಜಕೀಯ ಮೂಲದ ವ್ಯಕ್ತಿಗಳಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗ್ತವೆ. ಬಹಳ ಕಾಲದಿಂದ ಅಲೆದಾಡುತ್ತಿರುವಂಥ ಭೂಮಿಯ ದಾಖಲೆ ನಿಮಗೆ ಈಗ ಸಿಗ್ಬೋದಾಗಿದೆ. ಹಾಗಾಗಿ ಈ ಅತ್ಯಪರೂಪವಾಗಿ ಸಿಗುವಂಥ ಮಂಗಳನ ಆಶೀರ್ವಾದ ಈ ಬಾರಿ ಮೇಷರಾಶಿಗೆ ಸಿಗ್ತಾ ಇದೆ. ಶನಿಯ ಪ್ರಭಾವದಿಂದ ಸ್ವಲ್ಪ ನೊಂದು ಬೆಂದಂತಹ ಅಥವಾ ನಿಮಗೆ ಕೆಲವು ಅಡೆತಡೆಗಳು ಒಡ್ಡಿದಂತಹ ಈ ಮೇಷರಾಶಿಯವರಿಗೆ ಈಗ ಆ ಅಡೆತಡೆಗಳು ನಿವಾರಣೆಯಾಗಿ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ತವೆ. ಕೃಷಿ ಚಟುವಟಿಕೆ ಮಾಡಿ ಕೃಷಿಯಲ್ಲಿ ಸುಧಾರಣೆ, ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮುಂತಾದವರು ಮಾಡೋರಿಗೆ ಅನೇಕ ರೀತಿಯ ಪ್ರಯೋಜನಗಳು, ಅಥವಾ ಇನ್ನು ರೀತಿಯಾದ ನಿರ್ಮಾಣ ಕಾಮಗಾರಿ ಮಾಡೋರು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರಿಗೆ, ಅಥವಾ ಸಿವಿಲ್ ಇಂಜಿನಿಯರ್ ಮುಂತಾದವರಿಗೆ ಅನೇಕ ರೀತಿಯ ಅವಕಾಶಗಳು ಬರಲಿವೆ. ಹಾಗಾಗಿ ಅತ್ಯಪರೂಪದ ಮಂಗಳನ ಆಶೀರ್ವಾದವನ್ನು ಎಲ್ಲ ಮೇಷರಾಶಿಯ ಸದುಪಯೋಗಪಡಿಸಿಕೊಳ್ಳಿ. ಜುಲೈ 28ರಿಂದ ಸೆಪ್ಟೆಂಬರ್ 13ರವರೆಗೆ ಮಂಗಳನು ನಿಮಗೆ ನಾನಾ ರೀತಿಯ ಪ್ರಯೋಜನಗಳನ್ನು ಕೊಡಲಿದ್ದಾನೆ. ಮಂಗಳನ ಕೃಪೆಯಿಂದ ಎಲ್ಲ ಮೇಷರಾಶಿಗೆ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ಒಂದು ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಆಗುವಂಥ ಚಲನೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಹಾಗೆಂದು ನಿಮಗೆ ಏನು ತುಂಬ ಕೆಟ್ಟದಾಗತ್ತೆ, ತೊಂದರೆ ಆಗುತ್ತೆ ಆ ಥರ ಏನು ಭಾವನೆ ಮಾಡಬೇಕಾಗಿಲ್ಲ. ನಿಮಗೆ ಆಗಲೇ ಗುರುವಿನ ಬೆಂಬಲ ಇದೆ, ಶನಿ ಮಹಾಚಾರ ಬೆಂಬಲ ಇದೆ, ರಾಹುವಿನ ಬೆಂಬಲ ಎಲ್ಲವೂ ನಿಮಗೆ ಅನುಕೂಲಕರವಾಗಿ ಇದ್ದೇ ಇರುತ್ತೆ. ಅವೆಲ್ಲವೂ ನಿಮಗೆ ಯಾವುದು ನಷ್ಟ ಆಗೋದಿಲ್ಲ. ಆದರೆ ಮಂಗಳನಿಂದ ನಿಮಗೆ ಹೆಚ್ಚೇನು ಪ್ರಯೋಜನಗಳು ಆಗೋದಿಲ್ಲ. ಈ ಬಾರಿ ವಿಶೇಷವಾಗಿ ಇಲ್ಲಿ ಏನು ಬರುತ್ತೆ ಅಂದರೆ ನಿಮಗೆ ಕೆಲವೊಬ್ಬರಿಗೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಕಲಹಗಳು ಬರ್ಬೋದು. ತಂದೆ ಮಕ್ಕಳ ಮಧ್ಯೆ, ಅಥವಾ ಸಹೋದರರ ಮಧ್ಯೆ, ಬಂಧುಗಳ ಜೊತೆಗೆ,
ಅಥವಾ ಇನ್ನಿತರ ನಿಮ್ಮ ಸಹೋದ್ಯೋಗಿಗಳು ಅಂದರೆ ಕಲೀಗ್ಸ್ಗಳ ಜೊತೆಗೆ ಕಲಹಗಳು ಬರ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಕೆಲವೊಮ್ಮೆ ಜರಗ್ಬೋದು. ಇನ್ನು ಕೆಲವೊಮ್ಮೆ ಈ ಗುಪ್ತ ಶತ್ರುಗಳ ಕಾಟ ಅಂದರೆ ನಿಮಗೆ ಅವರು ಗೊತ್ತಿರೋದಿಲ್ಲ, ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ವಿರುದ್ಧವಾಗಿ ಸಂಚನ್ನು ಮಾಡುವಂಥದ್ದು, ಅಂತಹ ಘಟನೆಗಳೆಲ್ಲ ಆಗ್ಬೋದು. ಹೊರತು ನಿಮಗೆ ಆರ್ಥಿಕವಾಗಿ ಆರೋಗ್ಯವಾಗಿ ಮಂಗಳವನ್ನು ಯಾವುದೇ ತೊಂದರೆಗಳು ಮಾಡೋದಿಲ್ಲ. ಆರೋಗ್ಯವು ಚೆನ್ನಾಗಿರುತ್ತೆ, ಹಣಕಾಸು ವಿಚಾರ ಚೆನ್ನಾಗಿರುತ್ತೆ, ಉದ್ಯೋಗ ವ್ಯಾಪಾರ ವೃತ್ತಿ ಇದೆಲ್ಲವೂ ಚೆನ್ನಾಗಿರುತ್ತೆ. ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಕೊಡುವಂತಹ ಘಟನೆಗಳು ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲಿಯೋ ಅಥವಾ ಇನ್ನಿತರ ಜಾಗದಲ್ಲೋ ಜರಗಬಹುದಾಗಿದೆ. ಕೆಲವೊಮ್ಮೆ ನೀವು ಇನ್ನಿತರ ವಿರೋಧವನ್ನು ಅಂದರೆ ರೆಸಿಸ್ಟೆನ್ಸನ್ನು ಎದುರಿಸುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಅವೆಲ್ಲನ ನೀವು ಚೆನ್ನಾಗಿ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗಾಗಿ ಮಾತು, ನಡವಳಿಕೆ, ಮನಸ್ಸನ್ನು ಸ್ವಲ್ಪ ನೀವು ಸಂಯಮದಲ್ಲಿಟ್ಕೊಂಡ್ರೆ ಯಾವುದೇ ರೀತಿಯ ಆತಂಕ ಪಡಬೇಕಾಗಿಲ್ಲ. ಮಂಗಳನಿಂದ ಬರುವಂಥ ಈ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳ ನಿವಾರಣೆಗೆ ಕೊನೆಗೆ ಹೇಳ್ತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಅನುಸರಿಸಬಹುದು ವೃಷಭದವರು. ಇನ್ನು ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ರ ಸ್ಥಾನದಲ್ಲಿ ಸ್ವಲ್ಪ ಸಂಕಷ್ಟ ಫಲದ ಸಾಧ್ಯತೆ ಇರುತ್ತೆ. ಇಲ್ಲಿ ನಿಮಗೆ ಕೆಲವೊಮ್ಮೆ ಹಣಕಾಸಿನ ಖರ್ಚು ವಿಪರೀತ ಆಗುವಂಥದ್ದು, ಅನೇಕ ರೀತಿಯ ನಿಮಗೆ ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು, ಸಾಲವನ್ನು ಪಡೆಯುವಂಥ ಪ್ರಮೇಯ ಅಥವಾ ಮಾಡಿದ ಸಾಲವನ್ನು ತೀರಿಸಲಾಗದೆ ಸಾಲಗಾರರ ಕಾಟವನ್ನು ಎದುರಿಸುವಂಥ ಪ್ರಮೇಯ, ಶತ್ರುಗಳ ಕಾಟ ಹೆಚ್ಚಳಾಗುವಂಥದ್ದು. ಅದೇ ರೀತಿ ನಿಮಗೆ ಈಗ ಕೆಲವೊಮ್ಮೆ ನೆಗೆಟಿವ್ ಥಾಟ್ಗಳು ಬರುವಂಥದ್ದು, ದುಷ್ಕೃತ್ಯಗಳನ್ನು ಅಥವಾ ಅನಾಚಾರವನ್ನು ಅನ್ಯಾಯವನ್ನು ಮಾಡುವಂತಹ ಕೆಲವು ಕಡೆಗೆ ಮನಸ್ಸು ನಿಮಗೆ ವಾಲುವಂಥದ್ದು, ಅಥವಾ ಇಂಥ ದುಷ್ಕರ್ಮಿಗಳ ಅಥವಾ ಕ್ರಿಮಿನಲ್ ಮಾಡುವಂತಹ ಕೆಲಸಗಾರರ ಜೊತೆಗೆ ನಿಮಗೆ ಎಲ್ಲ ಒಂದು ಯಾವ ರೀತಿ ಅವರೊಂದು ಬಾಂಧವ್ಯ ಮೂಡುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮಿಥುನ ರಾಶಿಯವರು ನಿಮ್ಮ ಸಂಯಮವನ್ನು ಕಾಪಾಡ್ಕೋಬೇಕು. ಇನ್ನು ಕೆಲವರಿಗೆ ಈ ಯಾವುದೇ ಕಾರಣ ಇಲ್ಲದೆ ನಿಮಗೆ ದಿಢೀರಾಗಿ ಕೆಲಸದಿಂದ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಬೇರೆ ನಿಮಗೆ ಇಷ್ಟ ಇಲ್ಲದ ಜಾಗಗಳಿಗೆ ವರ್ಗಾವಣೆ ಮಾಡುವಂಥದ್ದು. ಇನ್ನು ಕೆಲವರಿಗೆ ಈ ಮನೆಯನ್ನು ಅಥವಾ ನಿಮ್ಮ ವರ್ಕಕ್ಕೆ ಪ್ಲೇಸನ್ನು ನೀವು ಬದಲಿಸುವಂಥ ಪ್ರಮೇಯಗಳು ಕೆಲವರಿಗೆ ಎದುರಾಗ್ಬೋದು. ಖರ್ಚುಗಳು ವಿಪರೀತ ಆಗುತ್ತೆ. ಅದೇ ರೀತಿ ಆದಾಯ ಸ್ವಲ್ಪ ಕೊರತೆ ಆಗ್ಬೋದು ಅಥವಾ ಬರಬೇಕಾದ ಹಣ ಸ್ವಲ್ಪ ನಿಧಾನಗತಿಯಾಗಿ ಖರ್ಚುಗಳು ಸ್ವಲ್ಪ ಸ್ಪೀಡಾಗಿ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಭಯ ಎಲ್ಲ ಬರ್ಬೋದು. ಹಾಗಾಗಿ ಮಿಥುನ ರಾಶಿಯವರಿಗೆ ಮಂಗಳದಿಂದ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಇಂಥ ವಿಚಾರಗಳಿಗೆ ಹಣದ ವಿಚಾರ ಇರ್ಬೋದು, ಆರ್ಥಿಕತೆ ವಿಚಾರ ಇರ್ಬೋದು, ಉದ್ಯೋಗದ ವಿಚಾರ, ಮಾತು ನಡವಳಿಕೆ ಎಲ್ಲ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಇರಬೇಕಾಗತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಅಪರಿಚಿತರಲ್ಲಿ ಏನಾದರೂ ವ್ಯವಹಾರ ಮಾಡೋದಾಗಲಿ ಅಥವಾ ದುಷ್ಕೃತ್ಯಗಳು ದುಷ್ಕರ್ಮಿಗಳು ಮಾಡುವಂಥ ಅಪರಾಧ ಹಿನ್ನೆಲೆ ಉಳ್ಳವರ ಜೊತೆಗೆ ಯಾವುದೇ ರೀತಿಯ ಅವರ ಜೊತೆಗೆ ಕೈ ಜೋಡಿಸದೆ ನೀವು ಸ್ವಲ್ಪ ಸೇಫಾಗಿ ಇರಬೇಕಾಗತ್ತೆ. ಇನ್ನು ಕೊನೆಗೆ ಹೇಳತಕ್ಕಂತಹ ಈ ಮಂಗಳನಿಗೆ ಸಂಬಂಧಿತವಾದ ಪ್ರಾರ್ಥನೆಯ ಶ್ಲೋಕಗಳನ್ನು ಮಿಥುನ ರಾಶಿಯವರು ಅನುಸರಿಸಬೇಕಾಗತ್ತೆ. ಮುಂದೆ ಕಟಕ ರಾಶಿಗೆ ಈ ಬಾರಿ ಮಂಗಳನು ಶುಭವಾದ ಸ್ಥಾನದಲ್ಲಿ ಬರ್ತಾಯಿದ್ದಾನೆ. ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಮನೆ, ಆ ತೃತೀಯದಲ್ಲಿ ಮಂಗಳನು ನಿಮಗೆ ಲಾಭವನ್ನು ಜಯವನ್ನು ಕೊಡ್ತಾನೆ. ಬಹಳ ಕಾಲದಿಂದ ಈ ಕಟಕ ರಾಶಿಯವರಿಗೆ ಇತರ ಗ್ರಹಗಳು ವಿರುದ್ಧವಾಗಿದ್ದವು. ಯಾಕಂದರೆ ಒಮ್ಮೆ ನಿಮಗೆ ಆ ಮೇನಲ್ಲಿ ಯಾವಾಗ ಗುರುಬಲ ಹೋಯಿತೋ ಆ ಬಳಿಕ ನಿಮಗೆ ಹೆಚ್ಚಿನ ಗ್ರಹಗಳು ಯಾವುದು ನಿಮ್ಮ ಪರವಾಗಿ ಇರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ನಿಮಗೆ ಈಗ ಮಂಗಳನು ಮಂಗಳದಾಯಕವಾಗಿ ಬರ್ತಾಯಿದ್ದಾನೆ. ಮುಂದಿನ 47 ದಿನಗಳ ಕಾಲ ಅಂದರೆ ಜುಲೈ 28ರಿಂದ ಸೆಪ್ಟೆಂಬರ್ 13ವರೆಗೆ ಕಟಕ ರಾಶಿಯವರಿಗೆ ಯಶಸ್ಸು ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಭೂಮಿ ಮನೆ ಕೊಳ್ಳುವಂಥ ಸೌಭಾಗ್ಯ ಬರ್ಬೋದು, ವಿವಾಹ ಫಿಕ್ಸ್ ಆಗುವಂಥದ್ದು ಅಥವಾ ಹಿಂದೆ ನೀವು ಯಾವುದೇ ರೀತಿ ಕಾರಣದಿಂದ ನಿಮ್ಮದಿಂದ ಶುಭ ಕಾರ್ಯಗಳು ಮತ್ತೆ ಈಗ ಚಾಲನೆ ಸಿಗ್ಬೋದು. ಜೊತೆಗೆ ಉದ್ಯೋಗದಲ್ಲಿ ನಿಮಗೆ ಪರಿವರ್ತನೆ, ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗ್ಬೋದು, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗುವಂಥದ್ದು, ದಂಪತಿಗಳ ಮಧ್ಯೆ ಬಾಂಧವ್ಯ ಚೆನ್ನಾಗಿರುತ್ತೆ, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ, ಕೆಲವೊಬ್ಬರಿಗೆ ಬಹುಮಾನ ಪ್ರಶಸ್ತಿ ಪುರಸ್ಕಾರಗಳು ಸನ್ಮಾನಗಳು ಬರ್ಬೋದು, ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಎಲ್ಲ ವೇಗವಾಗಿ ಆಗುತ್ತೆ, ಭೂಮಿ ಮನೆ ಕೊಳ್ಳುವಂಥ ವಿಚಾರಕ್ಕೆ ಈಗ ಚಾಲನೆಗಳು ಸಿಗ್ಬೋದು, ವಾಹನ ಕೊಳ್ಳುವಂಥ ಒಂದು ಅವಕಾಶಗಳು ಕೆಲವರಿಗೆ ಒದಗಿ ಬರ್ಬೋದು. ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಈಗ ಕಂಡು ಬರುತ್ತೆ. ಹಿಂದೆ ನಿಮಗೆ ಈ ಸಹೋದರರಲ್ಲಿ ಅಥವಾ ಅಣ್ಣ ತಮ್ಮಂದ ಅಕ್ಕ ತಂಗಿಯರು ಮುಂತಾದರಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಮಾತಿನ ಏನಾದರೂ ಚಕಮಕಿಗಳಾಗಿದ್ದರೆ ಅವೆಲ್ಲವೂ ಈಗ ಪರಿಹಾರ ಆಗಿ ನಿಮ್ಮಲ್ಲಿ ಈಗ ಬಾಂಧವ್ಯ ಮೂಡುತ್ತೆ. ಅಥವಾ ಯಾವುದೇ ಒಂದು ಶುಭ ಸಮಾರಂಭಗಳು ಎಲ್ಲರೂ ಒಗ್ಗೂಡಿ ನಿಮಗೆ ಅವರ ಜೊತೆಗೆ ಇನ್ನಷ್ಟು ನೀವು ಚೆನ್ನಾಗಿ ಬೆಳೆಯುವಂಥ ಘಟನೆಗಳು ಆಗ್ತವೆ. ಹಾಗಾಗಿ ನಿಮಗೆ ವೈಯಕ್ತಿಕವಾಗಿಯೋ ಆರ್ಥಿಕವಾಗಿಯೋ ಆರೋಗ್ಯದ ವಿಚಾರವಾಗಿಯೋ ಜೊತೆಗೆ ಇನ್ನು ಸಾಮಾಜಿಕವಾಗಿಯೋ ನಿಮಗೆ ಅನೇಕ ರೀತಿಯ ಪ್ರಯೋಜನಗಳನ್ನು ಮಂಗಳನು ಈ ಬಾರಿ ಕೊಡ್ತಿದ್ದಾನೆ. ಹಾಗಾಗಿ ಈ 47 ದಿನಗಳ ಅವಕಾಶನ ಕಟಕ ರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ಅಪರೂಪಕ್ಕೆ ಸಿಗುವಂಥ ಈ ಘಟನೆ ಆಸಕ್ತಿ ಇದ್ದರೆ ನೀವು ಇನ್ನು ಮಂಗಳನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಯೂ ಸಹ ಮಾಡ್ಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ಮಂಗಳನ ಕೃಪೆಯಿಂದ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ 2ನೇ ಸ್ಥಾನ ಅಂದರೆ ದ್ವಿತೀಯ ರಾಶಿಯಲ್ಲಿ ಅಂದರೆ ಸಿಂಹದ ಬಳಿಕ ಬರುವಂಥದ್ದು 2ನೇ ರಾಶಿ ಕನ್ಯಾ ರಾಶಿ ಆಗಿರುತ್ತೆ. ಹಾಗಾಗಿ ಅಲ್ಲಿ ಧನಸ್ಥಾನದಲ್ಲಿ ಮಂಗಳನು ವಿರುದ್ಧ ಫಲವನ್ನು ಕೊಡ್ತಾನೆ. ಹಾಗಾಗಿ ನೀವು ಇಲ್ಲಿ ಹಣದ ವಿಚಾರವಾಗಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಧನಸ್ಥಾನದಲ್ಲಿ ಬಂದಂತಹ ಮಂಗಳಿಂದ ನಿಮಗೆ ಖರ್ಚುಗಳು ಹೆಚ್ಚಾಗುತ್ತೆ, ನಷ್ಟಗಳು ಹೆಚ್ಚಳಾಗ್ಬೋದು, ಇತರರ ಜೊತೆ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದು ಆರ್ಥಿಕವಾದ ತೊಂದರೆಗೆ ಈಡಾಗ್ಬೋದು, ಮಿತ್ರರ ಜೊತೆ ಕಲಹ, ಬಂಧುಗಳ ಜೊತೆ ಕಲಹ ಅಥವಾ ಸಹೋದರ ಜೊತೆಗೆ ಕಲಹಗಳು ಆಗುವಂಥದ್ದು. ಜೊತೆಗೆ ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಕಿರುಕುಳ, ಸಹೋದ್ಯೋಗಿಗಳಿಂದ ಅಸಹಕಾರ ಮುಂತಾದೆಲ್ಲ ಬರ್ಬೋದು. ಹಾಗಾಗಿ ಈ ಒಂದು ಕಾಲದಲ್ಲಿ ನಿಮಗೆ ಗುರುಬಲದ ಒಂದು ಅನುಕೂಲತೆ ಇದ್ದರೂ ಸಹ
ಈ ಮಂಗಳನ ಒಂದು ವೈಪರೀತ್ಯದ ಕಾರಣ ಅನೇಕ ರೀತಿಯ ಸ್ವಲ್ಪ ಏರುಪೇರುಗಳು ಆಗ್ಬೋದಾಗಿದೆ. ಇದೇ ಕಾಲದಲ್ಲಿ ಶನಿ ರಾಹು ಕೇತುಗಳು ಸಹ ನಿಮಗೆ ವಿರುದ್ಧವಾಗಿರೋ ಕಾರಣ ಗುಪ್ತ ಶತ್ರುಗಳ ಪೀಠೆ, ಹಿತಶತ್ರುಗಳ ಪೀಠೆ ಅಥವಾ ಪ್ರತ್ಯಕ್ಷವಾಗಿ ಕಾಣುವಂಥ ಶತ್ರುತ್ವಗಳು ಬರುವಂಥದ್ದು ಅಥವಾ ಸಣ್ಣ ಪುಟ್ಟ ಕಾರಣಗಳಿಗೂ ಮನೆಯಲ್ಲಿಯೋ ವೃತ್ತಿ ಜಾಗದಲ್ಲೋ ಪ್ರಯಾಣ ಕಾಲದಲ್ಲೋ ವಾಗ್ವಾದಗಳು ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ವಿವಾದಗಳು ಜೊತೆಗೆ ಅನೇಕ ರೀತಿಯ ನಿಮ್ಮ ಪೀಡೆಗಳಿಗೆ ನೀವು ಈಡಾಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಬಾಡಿಯಲ್ಲಿ ಉಷ್ಣತೆ ಅಥವಾ ಹೀಟ್ನ ಹೆಚ್ಚಳದಿಂದ ಸಮಸ್ಯೆಗಳು ಸಹ ಕೆಲವರಿಗೆ ತರ್ಬೋದು. ಹೊಟ್ಟೆ ನೋವು, ಅಸಿಡಿಟಿ, ಅಲರ್ಜಿ ಮುಂತಾದೆಲ್ಲ ಬರ್ಬೋದು. ಹಾಗಾಗಿ ತನು ಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆ ಖಂಡಿತ ಸಿಂಹರಾಶಿಯವರಿಗೆ ಬೇಕಾಗುತ್ತೆ. ಮಂಗಳನ ಈ ಗೋಚಾರವು ನಿಮಗೆ ವಿರುದ್ಧವಾಗಿರೋ ಕಾರಣ ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ, ಪರಿಹಾರ, ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ಜನ್ಮದಲ್ಲೇ ಬರುವಂಥ ಜನ್ಮದಲ್ಲಿ ಬಂದಂಥ ಮಂಗಳನು ವಿಪರೀತ ಅಥವಾ ವಿರುದ್ಧ ಫಲವನ್ನು ಕೊಡ್ತಾನೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆ, ಸಂಯಮ, ತನುಮಾನ ಧನದ ವಿಚಾರದಲ್ಲಿ ಬೇಕಾಗುತ್ತೆ. ವಿಶೇಷವಾಗಿ ಆರೋಗ್ಯದ ಮೇಲೆ ಕೆಲವರಿಗೆ ಅಡ್ಡ ಪರಿಣಾಮ ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ, ಉದಾಹರಣೆಗೆ ಬಿ ಪಿನೋ, ಶುಗರೋ, ಆಸ್ತಮನೋ, ಅಲರ್ಜಿನೋ, ಜಾಯಿಂಟ್ ಪೇನೋ, ಯಾವ ಬ್ಯಾಕ್ ಪೇನೋ ಯಾವುದಿರ್ಬೋದು ಅಂತ ನಿಮಗೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಈ ಒಂದು ಗೋಚಾರ ಕಾಲದಲ್ಲಿ ಅಂದರೆ ಜುಲೈ 28ರಿಂದ ಸೆಪ್ಟೆಂಬರ್ 13 ಸ್ವಲ್ಪ ಹೆಚ್ಚಳ ಆಗ್ಬೋದು ಅಥವಾ ಅದೇ ಮರುಕಳಿಸ್ಬೋದಾಗಿದೆ. ಜೊತೆಗೆ ಆರೋಗ್ಯವಂತರಿಗೂ ಸಹ ಈ ಆಹಾರದಿಂದ, ನೀರಿನಿಂದ ಅಥವಾ ಬಾಡಿಯಲ್ಲಿ ಶೀತ ಮತ್ತು ಉಷ್ಣದ ವ್ಯತ್ಯಾಸದಿಂದ ಬರ್ಬೋದಾದ ಸಮಸ್ಯೆಗಳು, ಇನ್ನು ಕೆಲವರಿಗೆ ಹೊಟ್ಟೆ ನೋವು ಅಥವಾ ಬಾಡಿಯಲ್ಲಿ ಉಷ್ಣತೆ ಹೆಚ್ಚಳದಿಂದ ಕೆಲವರಿಗೆ ಇನ್ನಿತರವಾದ ಈ ಪಿತ್ತ ವಿಕಾರಗಳು, ನಿದ್ರಾಹೀನತೆ ಅಥವಾ ನಿದ್ರೆ ಕೊರತೆ ಇವೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ಆರೋಗ್ಯದ ವಿಚಾರಕ್ಕೆ ಕನ್ಯಾ ರಾಶಿಯವರು ಈ ಒಂದು ಅವಧಿಯಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಅದೇ ರೀತಿ ಈ ಕಾಲದಲ್ಲಿ ನಿಮಗೆ ಶತ್ರು ಪೀಡೆ ಹೆಚ್ಚಳ ಆಗುತ್ತೆ. ಗುಪ್ತ ಶತ್ರುಗಳು ಮತ್ತು ಪ್ರತ್ಯಕ್ಷ ರೂಪದ ಶತ್ರುಗಳು ಹೆಚ್ಚಳ ಆಗ್ಬೋದು. ಮನೆಯಲ್ಲಿ ಅಶಾಂತಿ ಮೂಡುವಂಥದ್ದು, ಸಹೋದರಲ್ಲಿ ಬಂಧುಗಳಲ್ಲಿ ಕಲಹಗಳು ಬರುವಂಥದ್ದು ಅಥವಾ ಇತರರು ನಿಮ್ಮ ವಿರುದ್ಧ ಅಪಮಾನ ಮಾಡುವಂಥ ಆರೋಪಗಳು ಮಾಡುವಂಥದ್ದು, ಇದಕ್ಕೆ ಸಾರ್ವಜನಿಕ ಪ್ರದೇಶದಲ್ಲಿ ನಿಮಗೆ ವಿರುದ್ಧವಾದ ಯಾವುದೇ ರೀತಿಯ ಒಂದು ಅವಮಾನಕರ ಘಟನೆಗಳು ಜರುಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿಗಳಲ್ಲಿ ಹಿನ್ನಡೆ ಆಗ್ಬೋದು ಅಥವಾ ನಿಮ್ಮ ಮೇಲೆ ಯಾವುದೋ ಒಂದು ಕೇಸು ಅಥವಾ ವಿವಾದಗಳು ದಾಖಲಾಗ್ಬೋದು. ಹಾಗಾಗಿ ಇಂತಹ ವಿಚಾರದಲ್ಲಿ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜನ್ಮದಲ್ಲಿ ಬಂದಂಥ ಮಂಗಳನು ತನು ಮನ ಧನದ ಮೇಲೆ ಅಡ್ಡ ಪರಿಣಾಮವನ್ನು ಬೀರ್ತಾನೆ. ಹಾಗಾಗಿ ಇವೆಲ್ಲದರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಈ ಕನ್ಯಾ ರಾಶಿಯವರಿಗೆ 47 ದಿನಗಳ ಅವಧಿಯಲ್ಲಿ ಬೇಕಾಗುತ್ತೆ. ಜೊತೆಗೆ ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ಮೂಡುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಈ ಕನ್ಯಾ ರಾಶಿಯವರು ಈ ಜುಲೈ 28ರಿಂದ ಸೆಪ್ಟೆಂಬರ್ 13 ಅವಧಿಯ 47 ದಿನಗಳಲ್ಲಿ ಮಂಗಳನಿಗೆ ಸಂಬಂಧಿತವಾದ ಯಾವುದೇ ರೀತಿಯ ಸ್ತುತಿ ಶ್ಲೋಕ ಪ್ರಾರ್ಥನೆ ಅಥವಾ ನಿಮಗೆ ಹೇಳ್ತಕ್ಕಂಥ ಪರಿಹಾರಾದಿಗಳನ್ನು ಅನುಸರಿಸಬೇಕಾಗತ್ತೆ. ಮುಂದೆ ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಿಂದ 12 ಅಥವಾ ದ್ವಾದಶ ಸ್ಥಾನ, ವ್ಯಯಸ್ಥಾನ, ನಷ್ಟಭಾವ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಷ್ಟದಲ್ಲಿ ಇರುವ ಕಾರಣ ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಮಂಗಳನು ಕೊಡ್ತಾನೆ. ಎಚ್ಚರವಾಗಿ ಇರಬೇಕಾಗುತ್ತೆ. ವಿಶೇಷವಾಗಿ ಹಣಕಾಸಿನ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಸಾಲ ಇದ್ದರೆ ಸಾಲ ಹೆಚ್ಚಳಾಗುತ್ತೆ. ವ್ಯಾಪಾರ, ಉದ್ಯೋಗ ಮಾಡ್ತೀರ, ಆ ಉದ್ಯಮದಲ್ಲಿ ಆಕಸ್ಮಿಕ ನಷ್ಟಗಳಾಗ್ಬೋದು. ನಿಮ್ಮದೇ ಸಹೋದ್ಯೋಗಿಗಳಿಂದ ಅಥವಾ ನಿಮ್ಮದೇ ಒಂದು ಮನೆಯ ವ್ಯಕ್ತಿಗಳಿಂದ ನಿಮಗೆ ಆರ್ಥಿಕವಾಗಿ ನಷ್ಟಗಳಾಗ್ಬೋದು ಅಥವಾ ನಿಮ್ಮದೇ ಅಚಾತುರ್ಯದಿಂದ ನೀವು ದೊಡ್ಡ ಮೊತ್ತ ಹಣವನ್ನು ಕಳೆದುಕೊಳ್ಬೋದು ಅಥವಾ ಆನ್ಲೈನು, ಆಫ್ಲೈನ್ ಯಾವುದೇ ರೀತಿಯ ವಂಚನೆಗೆ ಒಳಗಾಗ್ಬೋದು. ಹಾಗಾಗಿ ಹಣಕಾಸಿನ ಒಂದು ಅನೇಕ ಮೂಲಗಳಿಂದ, ನಾನಾ ಮೂಲಗಳಿಂದ ನಷ್ಟ ಆಗುವಂತಹ ಸಾಧ್ಯತೆ ಬರುತ್ತೆ. ಖರ್ಚುಗಳು ವಿಪರೀತ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಖರ್ಚನ್ನು ನಿಮಗೆ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಆದಾಯವು ನಿಧಾನ ಆಗುತ್ತೆ. ಅಂದರೆ ಖರ್ಚುಗಳ ಸ್ಪೀಡ್ ಹೆಚ್ಚಳಾದಾಗ ಆದಾಯ ತಾನಾಗೆ ನಿಧಾನ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ನಿಮಗೆ ಸ್ವಲ್ಪ ಏನಾದರೂ ಅಡೆತಡೆಗಳು, ತೊಡಗುಗಳು ಬರ್ಬೋದಾಗಿದೆ. ಹಾಗಾಗಿ ಗುರುಬಲದ ಅನುಕೂಲತೆ ಇದೆ. ಶನಿ ನಿಮಗೆ ಪೂರಕವಾಗಿದ್ದರೆ ಹಾಗಾಗಿ ತುಂಬ ಚಿಂತೆ ಪಡಬೇಕಾಗಿಲ್ಲ. ಆದರೆ ಸಾಂಕೇತಿಕವಾಗಿ ಮಂಗಳನಿಂದ ಆಗುವಂಥ ಅಡ್ಡ ಪರಿಣಾಮಗಳ ಬಗ್ಗೆ ಖಂಡಿತ ಮುನ್ನೆಚ್ಚರಿಕೆ ತುಲಾರಾಶಿಯವರಿಗೆ ಬೇಕಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಭಯ, ಸಿಟ್ಟು ಹೆಚ್ಚಳಾಗುತ್ತೆ. ಅದನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಹಣಕಾಸಿನ ಕೊಡುಕೊಳ್ಳುವಿಕೆ ಬಗ್ಗೆ, ದೊಡ್ಡ ಮೊತ್ತದ ಸಾಲ ಕೊಡುವುದು ಪಡೆಯೋದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಪರಿಶೀಲನೆ ಮಾಡಬೇಕು. ಜೊತೆಗೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ಸ್ವಲ್ಪ ಅದರ ಪರಿಶೀಲನೆ ಮಾಡಿ ಅಥವಾ ಎಕ್ಸ್ಪರ್ಟ್ ಅಡ್ವೈಸ್ಗಳನ್ನು, ಪರಿಣಿತರ ಸಲಹೆಯನ್ನು ಖಂಡಿತ ಪಡೆಯಬೇಕಾಗುತ್ತೆ ತುಲಾರಾಶಿಯವರು. ಕೊನೆಗೆ ಹೇಳತಕ್ಕಂಥ ಈ ಮಂಗಳನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬೇಕಾಗತ್ತೆ ತುಲಾದವರು. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಬಾರಿ ಮಂಗಳನ ಗೋಚಾರ ಬಹಳ ಲಾಭದಾಯಕವಾಗಿರುತ್ತೆ. ಯಾವ ರೀತಿ ಮೇಷರಾಶಿಗೆ ಅವನು ಅಧಿಪತಿಯಾಗಿದ್ದನೋ ವೃಶ್ಚಿಕಕ್ಕೂ ಮಂಗಳನೇ ಅಧಿಪತಿಯಾಗಿದ್ದಾನೆ. ವೃಶ್ಚಿಕ ಮತ್ತು ಮೇಷಗಳ ಒಂದು ರಾಶಿ ಅಧಿಪತಿ ಮಂಗಳನಾಗಿರೋ ಕಾರಣ ಈ ಬಾರಿ ನಿಮ್ಮದೇ ರಾಶಿ ಅಧಿಪತಿ ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಾ ಇರುವಂತಹ ಘಟನೆ, ಅತ್ಯಪರೂಪಕ್ಕೆ ಬರುವಂತಹ ಘಟನೆ. ಹಾಗಾಗಿ ಈ ಬಾರಿ ನಿಮಗೆ ಮಂಗಳನು ಅನೇಕ ರೀತಿಯ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮುನ್ನಡೆ ಇದೆ. ಭೂಮಿ ಅಥವಾ ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶಗಳಾಗಿ ಬರ್ಬೋದು. ಇನ್ನು ವಿವಾಹ ಆಗೋದರಿಗೆ ವಿವಾಹ ಫಿಕ್ಸ್ ಆಗ್ಬೋದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಈಗಾಗಲೇ ಇರುವಂಥ ಉದ್ಯೋಗ ಅಥವಾ ಮುಂತಾದವರಿಗೆ ಹೆಚ್ಚಿನ ಮೊತ್ತದ ಬಡ್ತಿಯ ಉದ್ಯೋಗಗಳು ಸಿಗುವಂಥದ್ದು, ಅನಿರೀಕ್ಷಿತ ಧನಲಾಭ ಆಗುವಂಥದ್ದು.
ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟು ಕಚೇರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇನ್ನು ಕೆಲವರಿಗೆ ಸರ್ಕಾರಿ ಹುದ್ದೆ ಅಥವಾ ರಾಜಕೀಯದ ಹುದ್ದೆಗಳು ಕೆಲವರು ಸಿಗಬಹುದು. ಈ ರೀತಿ ಅನೇಕ ರೀತಿಯ ನಿಮಗೆ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದಂತಹ ಅಥವಾ ಹಿಂದೆ ಆಗದೇ ಇದ್ದಂಥ ಕೆಲಸ ಕಾರ್ಯಗಳು ಈಗ ಮಂಗಳನ ಕೃಪೆಯಿಂದ ಕ್ಷಿಪ್ರವಾಗಿ ಅಂದರೆ ಪವಾಡ ಸದೃಶವಾಗಿ ಬೇಗನೆ ಆಗುವಂತಹ ಘಟನೆಗಳು ಜರಬಹುದು. ಈ ಬಹಳ ಗ್ರಹಗಳ ಕಾಲಗಳಿಂದ ನಮಗೆ ಇರತಕ್ಕಂಥ ಯಾವುದೇ ರೀತಿಯ ಗ್ರಹಗಳ ಬೆಂಬಲ ನಿಮಗೆ ಇರಲಿಲ್ಲ. ಒಮ್ಮೆ ನಿಮಗೆ ಮೇನಲ್ಲಿ ಹೋದಂಥ ಗುರುಬಲದ ಬಳಿಕ ಈಗ ಅದ್ಭುತವಾದ ಒಂದು ಅವಕಾಶ ಈಗ ಮಂಗಳನಿಂದ ನಿಮ್ಮ ರಾಶಿಯಾಧಿಪತಿಯಿಂದ ಬರ್ತಾಯಿದೆ. ಅದನ್ನು ಎಲ್ಲ ವೃಶ್ಚಿಕ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ವೃಶ್ಚಿಕ ರಾಶಿಯವರು. ಇನ್ನು ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಅಥವಾ 10ನೇ ಮನೆ. ಕರ್ಮಸ್ಥಾನದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬರ್ತವೆ. ಹೆಚ್ಚೇನು ನಿಮಗೆ ಕೆಡುಕು ಅಥವಾ ನಷ್ಟ ಕಷ್ಟಗಳೇನು ಆಗೋದಿಲ್ಲ. ಕೆಲವೊಮ್ಮೆ ನಿಮಗೆ ಮಿಶ್ರ ಫಲಗಳು ಆಗ್ಬೋದು. ಅಂದರೆ ಕೆಲವೊಮ್ಮೆ ನಿಮಗೆ ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆ ಬರ್ಬೋದು, ಮನಸ್ಸಲ್ಲಿ ಸ್ವಲ್ಪ ಚಿಂತೆಗಳು ಬರ್ಬೋದು, ಅಥವಾ ಗುಪ್ತ ಶತ್ರುಗಳ ಕಾಟ ಕೆಲವೊಮ್ಮೆ ನಿಮಗೆ ಹಿನ್ನಡೆ ಬರ್ಬೋದು, ಅಥವಾ ಮಾಡುವಂಥ ಕೆಲಸ ಕಾರ್ಯಗಳು ಸ್ಪೀಡಾಗಿ ಆಗ್ತಿದ್ದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗ್ಬೋದು. ಗುರುಬಲದ ಅನುಕೂಲತೆ ನಿಮಗೆ ಇದೆ, ಹಾಗಾಗಿ ಹೆಚ್ಚೇನು ಚಿಂತೆ ಪಡಬೇಕಾಗಿಲ್ಲ. ಕೆಲವೊಮ್ಮೆ ಸಣ್ಣ ಪುಟ್ಟ ಸಾಂಕೇತಿಕ ಅಂದರೆ ಸಿಂಪ್ಟಮ್ಯಾಟಿಕ್ ಅಂಥ ಸಿಂಪ್ಟಮ್ಯಾಟಿಕ್ ಏರುಪೇರುಗಳು ಕೆಲವೊಮ್ಮೆ ನಿಮಗೆ ವೃತ್ತಿ ರಂಗದಲ್ಲಿ ಬರ್ಬೋದು. ಮನಸ್ಸಿಗೆ ಅಸಮಾಧಾನ ಆಗುವಂಥ ಘಟನೆ, ಸುಮ್ಮನೆ ಆರೋಪಗಳು ಬರುವಂಥದ್ದು ಇತ್ಯಾದಿಗಳೆಲ್ಲ ಬರ್ಬೋದಾಗಿದೆ. ಅದು ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸ ಸ್ವಲ್ಪ ಪದೇ ಅಲೆದಾಡುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಅದರ ಹೊರತು ಹೆಚ್ಚಿನ ಏನು ನಿಮಗೆ ನಷ್ಟ ಕಷ್ಟಗಳು ಅಥವಾ ಅನಾರೋಗ್ಯ ಸಮಸ್ಯೆ ಇವೆಲ್ಲ ಬರೋದಿಲ್ಲ. ಸಣ್ಣ ಪುಟ್ಟ ಏರುಪೇರುಗಳನ್ನು ನೀವು ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನೆ ಶ್ಲೋಕಗಳಿಂದ ಅದನ್ನು ನೀವು ನಿವಾರಣೆ ಮಾಡ್ಕೊಳ್ಬೇಕಾಗಿದೆ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಈ ಮಂಗಳನ ಪರಿವರ್ತನೆ ಆಗುವಂಥದ್ದು ಹೆಚ್ಚೇನು ನಿಮಗೆ ಪರಿವರ್ತನೆಗಳು ತೊಂದರೆಯನ್ನು ಮಾಡೋದಿಲ್ಲ. ಸಣ್ಣ ಪುಟ್ಟ ಸಾಂಕೇತಿಕವಾದ ಏರುಪೇರುಗಳು ನಿಮ್ಮ ರಾಶಿಯಿಂದ ನವಮ ಅಥವಾ ಭಾಗ್ಯಸ್ಥಾನದಲ್ಲಿ ಆತನ ಪರಿವರ್ತನೆ ಆಗಿರೋ ಕಾರಣ ನೀವು ಹೆಚ್ಚೇನು ಆತಂಕ ಭಯ ಪಡುವಂಥದ್ದೇನಿಲ್ಲ. ಅಲ್ಲಿ ವಿಶೇಷವಾಗಿ ಶನಿ ಮಹಾತ್ಮರ ಅನುಗ್ರಹ ನಿಮಗೆ ಬಲವಂತಯುತವಾಗಿ ಇರುವ ಕಾರಣ ಮಂಗಳನಿಂದ ಹೆಚ್ಚೇನು ಅಡ್ಡ ಪರಿಣಾಮಗಳು ಆಗೋದಿಲ್ಲ. ಕೆಲವೊಮ್ಮೆ ನಿಮಗೆ ಈ ಮಾತಿನ ಚಕಮಕಿ, ಆಸ್ತಿ ವಿಚಾರವಾಗಿ ಏನಾದರೂ ಕಲಹಗಳು ಬರುವಂಥದ್ದು, ಭೂಮಿ ವಿಚಾರ ಕಲಹಗಳು, ಸಹೋದರಲ್ಲಿ ಕಲಹಗಳು, ಬಂಧು ಬಾಂಧವರ ಜೊತೆ ಕಲಹಗಳು ಬರ್ಬೋದಾಗಿದೆ. ಇನ್ನು ವಾಹನ ಚಲಾವಣೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಸಣ್ಣ ಪುಟ್ಟವಾದ ಅವಘಡಗಳು ಅಥವಾ ವಾಹನಗಳಿಗೆ ಏನಾದರೂ ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಹೊರತು ಹೆಚ್ಚಿನೇನು ಆತಂಕ ಪಡುವಂಥದ್ದೇನಿಲ್ಲ. ಇನ್ನು ನೀವು ಮನೆ, ಆಸ್ತಿ ಅಥವಾ ನಿಮ್ಮ ಒಡವೆ ಇತ್ಯಾದಿಗಳನ್ನು ಸ್ವಲ್ಪ ಅದರ ಭದ್ರತೆಯನ್ನು ಕಾಪಾಡಿಕೊಳ್ಳಿ. ಅದೇ ಯಾವುದೇ ಕಾರಣ ಅದರಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನು ನೀವು ಭದ್ರ ಆಗಿಡುವಂಥದ್ದು. ಯಾಕಂದರೆ ಆಸ್ತಿ, ಮನೆ ಅಥವಾ ವಸ್ತು ಒಡವೆಗಳಿಗೆ ಸಂಬಂಧಪಟ್ಟ ಏನಾದರೂ ಅಚಾತುರ್ಯದ ಘಟನೆಗಳು ಆಗ್ಬೋದಾಗಿದೆ. ಅದರ ಹೊರತು ಹೆಚ್ಚಿನೇನು ಚಿಂತೆಗಳು ಪಡಬೇಕಾಗಿಲ್ಲ. ನೀವು ಕೊನೆಗೆಳತಕ್ಕಂಥ ಮಂಗಳನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ಮಕರದವರು. ಇನ್ನು ಧನುಸು ರಾಶಿ. ಧನುಸು ರಾಶಿಗೆ ಈ ಮಂಗಳನ ಪರಿವರ್ತನೆ ಅಷ್ಟಮದಲ್ಲಿ ಆಗುವಂಥದ್ದು. ಸ್ವಲ್ಪ ಮಿಶ್ರ ಫಲಗಳು ಅಥವಾ ವಿರುದ್ಧ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಆರೋಗ್ಯದಲ್ಲಿ ಸಹ ಏರುಪೇರು ಬರುತ್ತೆ. ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಸಮಸ್ಯೆಗಳು ಕುಂಭರಾಶಿಯವರಿಗೆ ಈ ಮಂಗಳನ ಗೋಚಾರದಲ್ಲಿ ಬರ್ಬೋದು. ಉದಾಹರಣೆಗೆ ಹೊಟ್ಟೆ ನೋವು, ಅಜೀರ್ಣ, ಪೈಲ್ಸ್ ಮುಂತಾದ ಸಮಸ್ಯೆಗಳು, ಅಸಿಡಿಟಿ ಅಂತಹ ಸಮಸ್ಯೆಗಳು, ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆ ಹೆಚ್ಚಳ, ಕೆಲವರಿಗೆ ಸ್ಕಿನ್ ರ್ಯಾಷಸ್ಗಳು ಬರುವಂಥದ್ದು, ಕೆಲವರಿಗೆ ನಿದ್ರಾಹೀನತೆ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಆರೋಗ್ಯದ ಅಡ್ಡ ಪರಿಣಾಮಗಳು ಬರ್ಬೋದು. ಅಥವಾ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಇದ್ದಂತಹ ಸಮಸ್ಯೆ ಈ ಮಂಗಳನ ಗೋಚಾರದ ಸ್ವಲ್ಪ ಹೆಚ್ಚಳ ಆಗ್ಬೋದು. ಕೆಲವರಿಗೆ ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯ, ಆಪರೇಷನ್ ಶಸ್ತ್ರಚಿಕಿತ್ಸೆಯ ಪ್ರಮೇಯಗಳು ಬರ್ಬೋದು. ಇನ್ನು ವಾಹನ ಚಲಾವಣೆಯಲ್ಲಿ ವಾಹನ ಆಕ್ಸಿಡೆಂಟ್ಗಳು, ಅಪರಾಧಗಳು ಆಗ್ಬೋದು. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆಯೂ ವಾಹನಗಳ ಸುರಕ್ಷತೆ ಜೊತೆಗೆ ನೀವು ಮಾಡುವಂಥ ಡ್ರೈವಿಂಗ್ ಅಥವಾ ರೈಡಿಂಗ್ ಮಾಡುವಾಗಲೂ ಸ್ವಲ್ಪ ಸುರಕ್ಷಾ ಕ್ರಮ, ಸೇಫ್ಟಿ ರೂಲ್ಸನ್ನು ನೀವು ಅನುಸರಿಸಬೇಕು. ಜೊತೆಗೆ ಇದ್ದಕ್ಕಿದ್ದಂತೆ ಇತರರ ಜೊತೆ ಕಲಹ, ವಾಗ್ವಾದಗಳು ಆಗುವಂಥದ್ದು, ಹೊಡೆದಾಟ ಬಡಿದಾಟಗಳು ಆಗುವಂಥದ್ದು, ಅಥವಾ ನಿಮ್ಮ ಮೇಲೆ ಕೆಲವರು ಆರೋಪಗಳನ್ನು ಮಾಡುವಂಥದ್ದು. ಹೀಗಾಗಿ ಅನೇಕ ರೀತಿಯ ವೈರುಧ್ಯದ ಪರಿಣಾಮಗಳು ನಿಮಗೆ ಆಗಾಗ ಜರಗಬಹುದಾಗಿದೆ. ಹಾಗಾಗಿ ಕುಂಭರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ತನು ಮನ ಧನದ ಒಂದು ಎಚ್ಚರಿಕೆಯನ್ನು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಸಿಟ್ಟಿನ ಭರದಲ್ಲಿ ಏನಾದರೂ ನೀವು ಹೆಜ್ಜೆಗಳನ್ನು ಇಡುವಂಥದ್ದು ಬೇಡ. ಇದಕ್ಕೆ ಯಾವುದೇ ರೀತಿಯ ನೀವು ಈ ಭೂಮಿ ಅಥವಾ ದಾಖಲೆ, ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸಕ್ಕೆ ಸಂಬಂಧಪಟ್ಟು ಆತುರ ನಿರ್ಧಾರದಲ್ಲಿ ಸಹಿ ಎಲ್ಲ ಒಪ್ಪಂದ ಎಲ್ಲ ಮಾಡಬೇಡ. ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟು ಇತ್ಯಾದಿ ಮಾಡಬೇಕಾದ್ರೆ ಅದನ್ನು ಎರಡೆರಡು ಬಾರಿ ಪರಿಶೀಲನೆ ಮಾಡಿ ಒಂದು ಪರಿಣತರ ಅಡ್ವೈಸ್ ಅಂದರೆ ಒಂದು ಎಕ್ಸ್ಪರ್ಟ್ ಅಡ್ವೈಸನ್ನು ಖಂಡಿತ ಪಡೆಯಬೇಕಾಗುತ್ತೆ ಕುಂಭರಾಶಿಯವರು. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಪಟ್ಟ ಪರಿಹಾರಾದಿಗಳನ್ನು, ಪ್ರಾರ್ಥನೆಗಳನ್ನು ಮಾಡಬೇಕಾಗುತ್ತೆ ಕುಂಭದವರು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಮ್ಮ ರಾಶಿಯಿಂದ ಸಪ್ತಮ ಅಥವಾ 7ನೇ ಮನೆಯಲ್ಲಿ ಆಗುವಂಥ ಘಟನೆ ನಿಮಗೆ ಸ್ವಲ್ಪ ಸಂಕಷ್ಟದಾಯಕವಾಗಿರುತ್ತೆ. ಇಲ್ಲಿ ವಿಶೇಷವಾಗಿ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ನಿಮ್ಮ ರಾಶಿಗೆ ಯಾರೋ ಮೀನರಾಶಿ ಹೇಳ್ತಾರೋ ತಂದೆ ಮಕ್ಕಳ ಬಾಂಧವ್ಯ ಹದಗೆಡಬಹುದು, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ಪರಸ್ಪರಲ್ಲಿ ಅನುಮಾನ, ಸಂಶಯಗಳು ಬರ್ಬೋದು. ಗಂಡನಿಗೆ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನ ಮೇಲೆ, ತಂದೆಗೆ ಮಗನ ಮೇಲೆ ಇತ್ಯಾದಿ ಸಂಶಯಗಳು ಬರುವಂಥದ್ದು. ಇನ್ನು ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಸಹ ಹಾಗೆ ಮೇಲಾಧಿಕಾರಿಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರೋದಿಲ್ಲ. ಸಹೋದ್ಯೋಗಿಗಳ ಜೊತೆ ಬಾಂಧವ್ಯ ಹದಗೆಡಬಹುದು. ಅವರು ನಿಮ್ಮ ಮೇಲೆ ಆರೋಪ ಮಾಡೋದು, ನೀವು ಅವರ ಮೇಲೆ ಆರೋಪ ಮಾಡೋದು, ಪರಸ್ಪರ ವಾಗ್ವಾದ, ಕಲಹಗಳು ಆಗುವಂಥ ಘಟನೆಗಳು ಜರುಗುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ವಿರುದ್ಧ ಘಟನೆಗಳು, ಅವಮಾನಕರ ಘಟನೆಗಳು ಪದೇ ಜರಗಬಹುದು. ಜೊತೆಗೆ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟ ಹಾಗೆ ವಿಪರೀತವಾದ ಖರ್ಚು
ಖರ್ಚುಗಳು ಬರ್ಬೋದು. ಇನ್ನು ವಿರುದ್ಧ ಲಿಂಗದವರಿಂದ ಪರಸ್ಪರವಾದ ತೊಂದರೆಗಳು ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ತೊಂದರೆಗಳು ಬರ್ಬೋದಾಗಿದೆ. ದಾಂಪತ್ಯ ಕಲಹಗಳು, ಹಿಂದೆ ಇದ್ದ ಕಲಹಗಳು ಈಗ ಅನ್ನಷ್ಟು ಬೆಕ್ಕಿಗೆ ತುಪ್ಪ ಸುರಿದಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಮೀನರಾಶಿಯವರಿಗೆ ಆಗಲೇ ಸಾಡೆ ಸಾತಿಯ ಒಂದು ಪರ್ವದಲ್ಲಿದ್ದೀರ. ಸಾಡೆ ಸಾತಿಯ ಜೊತೆಗೆ ಇನ್ನಿಷ್ಟರ ಒಂದು ಈ ಮಂಗಳನು ಸಹ ವಿರುದ್ಧವಾಗಿ ಬಂದಾಗ ಬೆಂಕಿಗೆ ಸುಪ್ಪದಿರದಂಥ ಅನೇಕವಾದ ಘಟನೆಗಳು ಜರಗಬಹುದು. ಹಾಗಾಗಿ ನೀವು ತನು, ಮನ, ಧನ, ಮಾತು, ನಡವಳಿಕೆ ಸಂಯಮದಿಂದ ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ, ಸಿಟ್ಟಿನ ಭರದ ನಿರ್ಧಾರವನ್ನು ನೀವು ಮಾಡ್ಕೋಬೇಕು ಹೋಗಬೇಡಿ. ನಿಮ್ಮ ಸಿಟ್ಟನ್ನು, ಅಹಂಕಾರವನ್ನು ಸ್ವಲ್ಪ ನೀವು ನಿಯಂತ್ರಣ ಖಂಡಿತ ಮಾಡಬೇಕಾಗತ್ತೆ. ವಿರುದ್ಧವಾದ ಘಟನೆಗಳಿಂದ ನಿಮ್ಮ ಮೇಲೆ ವಿವಾದ, ಕೇಸು ಇತ್ಯಾದಿಗಳು ಸಹ ದಾಖಲಾಗುವಂಥ ಸಾಧ್ಯತೆ ಬರ್ಬೋದು. ಹಾಗಾಗಿ ಮೀನರಾಶಿಯವರು ಇದನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಳ್ಬೇಕು. ಈಗ ಹೇಳ್ತಕ್ಕಂಥ ಈ ಮಂಗಳನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ಅನುಸರಿಸಬಹುದು ಮೀನರಾಶಿಯವರು. ಇಲ್ಲಿವರೆಗೆ ಈ ಮಂಗಳನ ಕನ್ಯಾ ರಾಶಿ ಪ್ರವೇಶ ಜುಲೈ 28ರಿಂದ ಸೆಪ್ಟೆಂಬರ್ 13ರವರೆಗೆ 47 ದಿನಗಳ ಅವಧಿಯ ವಿಶ್ಲೇಷಣೆ ಮಾಡಿದ್ದೇನೆ. ಹಲವು ರಾಶಿಗಳಿಗೆ ಉತ್ತಮ ಫಲ ಬಂದಿವೆ, ಕೆಲವು ರಾಶಿಗಳಿಗೆ ಮಿಶ್ರ ಫಲಗಳು ಬಂದಿವೆ, ಇನ್ನು ಕೆಲವು ರಾಶಿಗೆ ಸಂಕಷ್ಟ ಫಲಗಳು ಅಥವಾ ಇನ್ನು ಮಿಶ್ರ ಫಲಗಳ ಒಂದು ಜೊತೆಗೆ ಕೆಲವೊಂದು ಆತಂಕಗಳು ಎದುರಾಗಿವೆ. ಈ ಮಿಶ್ರ ಫಲ, ಸಂಕಷ್ಟ ಫಲ ಬಂದಂಥವರು ಯಾವುದೇ ರೀತಿ ಚಿಂತೆ ಪಡೆದೆ ಈ ಮಂಗಳನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಆಗಲಿ ಅಥವಾ ಮಂಗಳನಿಗೆ ಸಂಬಂಧಪಟ್ಟ ಗ್ರಹ ಪ್ರಾರ್ಥನೆ ಆಗಲಿ ಮಾಡುವಂಥದ್ದು, ಅದರಿಂದ ದೋಷ ನಿವಾರಣೆ ಮಾಡ್ಕೊಬೋದು. ವಿಶೇಷವಾಗಿ ಮಂಗಳ ಗ್ರಹಕ್ಕೆ ಗಣೇಶ, ಸುಬ್ರಹ್ಮಣ್ಯ, ಸ್ವಾಮಿಗಳು ಈ ವಿಶೇಷವಾದ ದೇವತೆಗಳಾಗಿರ್ತಾರೆ. ಸಾಮಾನ್ಯವಾಗಿ ಗಣೇಶನ ದೇವಾಲಯ, ಗಣೇಶನ ಭಕ್ತಿ ಮಾಡುವಂಥ ಪ್ರಮೇಯಗಳು ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಗಣೇಶನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು. ಷಡ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬುಫಲ ಸಾರಭಕ್ಷಿತಂ ಉಮಾಸ್ತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಅಥವಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಇತ್ಯಾದಿ ಗಣೇಶನಿಗೆ ಸಂಬಂಧಪಟ್ಟ ಹಲವಾರು ಜನಪ್ರಿಯ ಶ್ಲೋಕಗಳು ಗೊತ್ತಿರ್ತವೆ. ಯಾವುದೇ ರೀತಿಯ ಗಣೇಶನಿಗೆ ಸಂಬಂಧಪಟ್ಟ ಶ್ಲೋಕವನ್ನು ನೀವು 3 ಬಾರಿನೋ ಅಥವಾ 9 ಬಾರಿನೋ ರಿಪೀಟ್ ಮಾಡಿ ಹೇಳಿಕೊಳ್ಳುವಂಥದ್ದು. ಇದರಿಂದ ನಿಮಗೆ ಇರತಕ್ಕಂಥ ಮಂಗಳನ ದೋಷ ನಿವಾರಣೆ ಆಗುತ್ತೆ. ಅಥವಾ ಸುಬ್ರಹ್ಮಣ್ಯನ ಶ್ಲೋಕ ಇಲ್ಲಿ ಗೊತ್ತಿರೋದು ಸುಬ್ರಹ್ಮಣ್ಯ ಶ್ಲೋಕ ಹೇಳ್ಬೋದು. ಷಡಾನ್ನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರಯಾನಂ ರುದ್ರಸ್ಯ ಸೂನುಂ ಸುರೋಹಿತನಾಥಂ ಗುಹಂ ಸದಾಂ ಶರಣಂ ಪ್ರಪದ್ಯೆ ಮುಂತಾದ ಹಲವಾರು ಈ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಶ್ಲೋಕಗಳಿರ್ತವೆ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ತರ, ಕಂದ ಷಷ್ಠಿ ಕವಚ ಇತ್ಯಾದಿ ಸುಬ್ರಹ್ಮಣ್ಯಗೆ ಸಂಬಂಧಪಟ್ಟ ಶ್ಲೋಕನ ಹೇಳ್ಬೋದು. ಹಾಗೆ ಗಣೇಶ ಮತ್ತು ಸುಬ್ರಹ್ಮಣ್ಯರ ಭಕ್ತಿಯಿಂದ ಮಂಗಳನಿಗೆ ಸಂಬಂಧಪಟ್ಟ ದೋಷವನ್ನು ಕಡಿಮೆ ಮಾಡ್ಕೋಬೋದು. ಅದೇ ರೀತಿ ಈ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಭಕ್ತಿಯನ್ನು ಮಾಡೋದಂಥದ್ದಾಗಲಿ, ನರಸಿಂಹ ಸ್ತೋತ್ರ, ನರಸಿಂಹ ಕವಚ, ನರಸಿಂಹ ಕರಾವಲಂಬನ ಸ್ತೋತ್ರ ಮುಂತಾದ ಪಠನೆ ಮಾಡ್ಬೋದು. ಈ ಗಣೇಶ, ಸುಬ್ರಹ್ಮಣ್ಯ, ನರಸಿಂಹ ಅಲ್ಲದೆ ತಾಯಿ ಈ ಅಮ್ಮನವರು ಅಥವಾ ತಾಯಿ ಮಂಗಳಾಂಬೆ, ಸರ್ವಮಂಗಲ ಅಂತ ಹೇಳ್ತಾರೆ, ಗೌರಿ ದೇವಿ ಅಂತ ಹೇಳ್ತಾರೆ, ದುರ್ಗಾ ಸ್ವರೂಪದಲ್ಲಿ ಇರ್ತಾರೆ. ಹಾಗಾಗಿ ಆ ಅಮ್ಮನವರ ಭಕ್ತಿ ಸಹ ಮಂಗಳನ ದೋಷ ನಿವಾರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಗಣೇಶ, ಸುಬ್ರಹ್ಮಣ್ಯ, ನರಸಿಂಹ ಮತ್ತು ದೇವಿಯ ಪ್ರಾರ್ಥನೆಗಳ ಶ್ಲೋಕಗಳನ್ನು ಹೇಳ್ಕೊಳ್ಬೋದು. ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ಸರಳವಾದ ಶ್ಲೋಕವನ್ನು ಹೇಳ್ಕೊಳ್ಳಿ. ಆ ಶ್ಲೋಕವನ್ನು 3 ಅಥವಾ 9 ಬಾರಿ ಹೇಳ್ಬೋದು. 9 ಅನ್ನೋದು ಮಂಗಳನಿಗೆ ಪ್ರಿಯವಾದ ಒಂದು ಸಂಖ್ಯೆ ಆಗಿರುತ್ತೆ. ಮಂಗಳವಾರದಂದು ಇಂತಹ ದೇವಾಲಯಗಳಿದ್ರೆ ಅಂತಹ ದೇವಾಲಯಗಳ ಸಂದರ್ಶನ ಮಾಡ್ಬೋದಾಗಿದೆ. ಅದೇ ರೀತಿ ಈ ವೀರಭದ್ರೇಶ್ವರ, ಮಹಾಕಾಳೇಶ್ವರ ಅಥವಾ ಮುನೇಶ್ವರ, ಕಾಳಭೈರವೇಶ್ವರ ಮುಂತಾದ ಶಕ್ತಿ ಸ್ವರೂಪಗಳು ಸಹ ಮಂಗಳ ದೋಷ ನಿವಾರಣೆಗೆ ಸಹಾಯ ಆಗುತ್ತೆ. ಅಂಥ ದೇವಾಲಯಗಳನ್ನು ಸಹ ಮಂಗಳವಾರದಂದು ಸಂದರ್ಶನ ಮಾಡಿ ಅಲ್ಲಿ ಇರತಕ್ಕಂಥ ಪದ್ಧತಿ ಅನುಸಾರ ಯಾವುದೇ ಪೂಜೆಯನ್ನು ಅರ್ಚನೆಗಳನ್ನು ಮಾಡ್ಬೋದಾಗಿದೆ. ಇನ್ನು ಇದೇ ರೀತಿ ಈ ದೇವತೆಗಳಲ್ಲದೆ ಮಂಗಳನಿಗೆ ಸಂಬಂಧಪಟ್ಟ ಈ ನವಗ್ರಹಗಳ ಸ್ತೋತ್ರಗಳ ಜನಪ್ರಿಯ ಶ್ಲೋಕ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ವೇದವ್ಯಾಸರಿಂದ ರಚಿತವಾದದ್ದು. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಸರಳವಾದ ಈ ಮಂಗಳನ ಸ್ತೋತ್ರ. ಇದನ್ನು ನವಗ್ರಹಗಳ ಸ್ತೋತ್ರ 9 ಶ್ಲೋಕ ಸಹ ಹೇಳ್ಬೋದು. ಯಾರಿಗೆ 9 ಶ್ಲೋಕ ಹೇಳುವಂಥ ವ್ಯವಧಾನ ಇರೋದಿಲ್ಲ ಅಂಥವರು ಈಗ ಕನಿಷ್ಠ ಪಕ್ಷ ಈ ಮಂಗಳನ 1 ಶ್ಲೋಕನಾದರೂ ಹೇಳ್ಬೋದಾಗಿದೆ. ಅದೇ ರೀತಿ ಮಂಗಳನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕರಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾಹರತು ಮೇ ಕುಜಃ. ಇದು ಪೀಡಾ ಪರಿಹಾರ ಶ್ಲೋಕ. ಇದನ್ನು ಹಾಗೆ 3 ಅಥವಾ 9 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳುವಂಥದ್ದು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕರಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾಹರತು ಮೇ ಕುಜಃ. ಈ ಶ್ಲೋಕವನ್ನು ಹೇಳಿಕೊಳ್ಳುವಂಥದ್ದು. ಇದು ನಿಮ್ಮ ಮಂಗಳನಿಗೆ ಸಂಬಂಧಿತವಾದ ಪೀಡೆಗಳಿದ್ದರೆ ಅಥವಾ ಸಂಕಷ್ಟ ಫಲ, ಸಮ್ಮಿಶ್ರ ಫಲಗಳಿದ್ದರೆ ಆ ದೋಷಗಳು ನಿವಾರಣೆ ಆಗ್ತವೆ. ಇಂತಹ ಒಂದು ಶ್ಲೋಕಗಳನ್ನು ಪಠನೆಗಳನ್ನು ಮಾಡುವಂಥದ್ದು. ದೇವತಾ ಶ್ಲೋಕ, ದೇವತಾ ಸಂದರ್ಶನ ಮಾಡೋದು, ದೇವಾಲಯಗಳ ಸಂದರ್ಶನ ಮಾಡೋದು ಉತ್ತಮದಾಯಕ. ಮಂಗಳನಿಗೆ ಸಂಬಂಧಪಟ್ಟವಾದ ಧಾನ್ಯವಾದ ತೊಗರಿ ಬೇಳೆ ಅಥವಾ ತೊಗರಿ ಕಾಳನ್ನು ದಾನವಾಗಿ ಕೊಡುವಂಥದ್ದು.
ತೊಗರಿಬೇಳೆಯನ್ನು ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ದಾನವಾಗಿ ಕೊಡೋದು, ಅಥವಾ ತೊಗರಿಬೇಳೆ ಹಾಕಿ ಮಾಡುವಂಥ ಯಾವುದೇ ರೀತಿಯ ಆಹಾರ ಉತ್ಪನ್ನಗಳ ಅನ್ನದಾನ ರೂಪದಲ್ಲಿ ಕೊಡುವಂಥದ್ದು. ಅದೇ ರೀತಿ ಈ ಮಂಗಳನ್ನು ವಿಶೇಷವಾಗಿ ಕೆಂಪು ಧಾನ್ಯಗಳು, ಕೆಂಪು ವಸ್ತ್ರಗಳು ಸಹ ಕಾರ್ಯಕ್ರಮ, ಅಂಥ ಕೆಂಪು ಧಾನ್ಯಗಳು ಅಥವಾ ಕೆಂಪು ತರಕಾರಿಗಳನ್ನು ಸಹ ದಾನವಾಗಿ ಕೊಡುವಂಥದ್ದು. ರಕ್ತದಾನವು ಸಹ ಮಂಗಳನಿಗೆ ಸಂಬಂಧವಾದಂಥದ್ದು ಶ್ರೇಷ್ಠವಾದ ದಾನ. ಈಗಿನ ಆಧುನಿಕ ಯುಗದಲ್ಲಿ ರಕ್ತದಾನದಿಂದ ಹಲವಾರು ಜೀವಗಳನ್ನು ಉಳಿಸುವಂಥ ಒಂದು ಭಾಗ್ಯ ಇರುತ್ತೆ. ಹಾಗಾಗಿ ಈ ರಕ್ತದಾನವನ್ನು ಮಾಡುವಂಥದ್ದಾಗಲಿ, ಇನ್ನು ಮಂಗಳನ್ನು ವಿಶೇಷವಾಗಿ ಯುವ ವೃಂದ, ಮಿಲಿಟರಿ, ಸೈನ್ಯ, ಸೇನೆ, ಪೊಲೀಸು, ಸೆಕ್ಯೂರಿಟಿ ಮುಂತಾದ ಒಂದು ಯುವ ವೃಂದನ ಸಂಕೇತ ಮಾಡ್ತಾರೆ. ಜೊತೆಗೆ ಕ್ರೀಡಾಪಟುಗಳು, ಆಟಗಾರರು ಇಂಥ ಯುವ ವೃಂದದವರಿಗೆ ಅಥವಾ ರಕ್ಷಣಾ ಇಲಾಖೆಯವರಿಗೆ, ಪೊಲೀಸು ಅಥವಾ ಸೆಕ್ಯೂರಿಟಿ ಇಲಾಖೆಯವರಿಗೆ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರಿಗೆ ಇಷ್ಟವಾದಂಥ ಯಾವುದೇ ರೀತಿಯ ಒಂದು ಕೊಡುಗೆಗಳನ್ನು ಅಥವಾ ಗಿಫ್ಟ್ಗಳನ್ನು ಸಹ ಕೊಡ್ಬೋದು. ಅವರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಕೊಡುವಂಥದ್ದು, ಅವರ ಒಂದು ಸೇವೆಗೆ ಅಥವಾ ಅವರ ಶ್ರಮಕ್ಕೆ ನಾವು ಗೌರವವನ್ನು ಅಥವಾ ಥ್ಯಾಂಕ್ಸನ್ನು ಹೇಳುವಂಥದ್ದು, ಇದೆಲ್ಲ ಸಹ ಮಂಗಳನಿಗೆ ಪ್ರಿಯಕರವಾಗಿರುತ್ತೆ. ಹಾಗಾಗಿ ಇವೆಲ್ಲವನ್ನು ನೀವು ಅನುಸರಣೆ ಮಾಡಿದರೆ ಖಂಡಿತ ಮಂಗಳಿಂದ ಬರುವಂಥ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು. ಸಂಬಂಧಿತವಾದ ದೇವತಾ ದರ್ಶನಗಳನ್ನು ಅಥವಾ ಶ್ಲೋಕಗಳನ್ನು ಹೇಳಬಹುದು. ಹಾಗಾಗಿ ಈ ಮಂಗಳನ ಕನ್ಯಾ ರಾಶಿಯ ಗೋಚಾರವು ತಮಗೆಲ್ಲರಿಗೂ ಆರೋಗ್ಯ, ಕೀರ್ತಿ, ಯಶ, ಲಾಭ, ಜಯಗಳನ್ನು ತಂದುಕೊಡಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾಂ ಸನ್ಮಂಗಳಾನಿ ಭವಂತು.